DCM DK ಶಿವಕುಮಾರ್ ಅವರು ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ನಾಳೆ ವಾಪಸ್ ಬರ್ತಾರೆ. ಅಂದರೆ ಇವತ್ತು ಮತ್ತೆ ನಾಳೆ 2 ದಿನ DCM DK ಶಿವಕುಮಾರ್ ಅವರು ಡೆಲ್ಲಿ ದಂಡಯಾತ್ರೆಯನ್ನ ಕೈಗೊಂಡಿದ್ದಾರೆ. ಅದು ನೋಡಿ, ಶನಿವಾರ CWC ಮೀಟಿಂಗ್ ಇದೆ, ಅದಕ್ಕೂ ಮುಂಚೆನೇ ಹೋಗ್ತಾ ಇದ್ದಾರೆ. ಪವರ್ ಶೇರಿಂಗ್ ಗದ್ದಲದ ನಡುವೆ ವರಿಷ್ಠರನ್ನ ಭೇಟಿಯಾಗೋದಕ್ಕೆ ರೆಡಿಯಾಗಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 9 ಗಂಟೆಗೆ ಡೆಲ್ಲಿಗೆ ಹೋಗ್ತಾರೆ DK ಶಿವಕುಮಾರ್ ಅವರು. ಖರ್ಗೆಯ ಸ್ಟೇಟ್ಮೆಂಟ್ ಬಳಿಕ ಕುರ್ಚಿಯ ಟೆನ್ಷನ್ ಅಲ್ಲಿ DCM ಇದ್ದಾರೆ. ಶತಾಯಗತಾಯ CM ಕುರ್ಚಿ ಪಡಿಲೇಬೇಕನ್ನುವಂತಹ ಹಂಬಲ ಅವರಿಗಿದೆ. ಪ್ರಯತ್ನಗಳು ಸಾಕಷ್ಟಿದ್ದಾವೆ, ಪ್ರಾರ್ಥನೆಗಳು ಸಾಕಷ್ಟಿದ್ದಾವೆ. ಈ ಹಿನ್ನೆಲೆಯಲ್ಲಿ ನೇರವಾಗಿಯೇ ಡೈರೆಕ್ಟ್ ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. DK ಶಿವಕುಮಾರ್ಗೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಸಿಗುತ್ತಾ ಗೊತ್ತಿಲ್ಲ. 3 ಬಾರಿ ರಾಹುಲ್ ಭೇಟಿ ಮಾಡೋದಕ್ಕೆ ಶತಾಯಗತಾಯ ಪ್ರಯತ್ನ ಪಟ್ಟರೂ ಕೂಡ DK ಶಿವಕುಮಾರ್ ಅವರಿಗೆ ಮಾತ್ರ ಅವಕಾಶ ಸಿಕ್ಕಿರಲಿಲ್ಲ. ಈ ಬಾರಿಯ ಡೆಲ್ಲಿ ಭೇಟಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತಾ? ಟೈಮ್ ಕೊಡ್ತಾರಾ? ಅಲ್ಲೂ ಕೂಡ ಅಷ್ಟೇ ನೋಡಿ, ರಾಜಕೀಯವಾಗಿ ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು ಕೂಡ ಒಳಗೆ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ರಾಜಕೀಯ ವಲಯದಲ್ಲಿ ಚರ್ಚೆ ಆಗೋದೇನು, ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರಿಗೆ ಫೇವ್ರೇಟು ಅಂತ, ಸೋನಿಯಾ ಗಾಂಧಿ ಅವರು DK ಶಿವಕುಮಾರ್ ಅವರಿಗೆ ಫೇವ್ರೇಟು ಅಂತ. ಅಲ್ಟಿಮೇಟ್ಲಿ ಇಬ್ಬರ ನಿರ್ಧಾರ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ನೋಡಿ, ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ವಿಚಾರಣೆಯನ್ನು ಎದುರಿಸ್ತಾರೆ DK ಶಿವಕುಮಾರ್ ಅವರು. ದೆಹಲಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಬೇಕು DK ಶಿವಕುಮಾರ್ ಅವರು. ಅದಕ್ಕೋಸ್ಕರನೇ ಈಗಾಗಲೇ ದೆಹಲಿ ಪೊಲೀಸರಿಂದ ಜಾರಿಯಾಗಿದೆ ನೋಟಿಸು. ಇನ್ನು ಯಂಗ್ ಇಂಡಿಯಾಗೆ ವೈಯಕ್ತಿಕವಾಗಿ 2.5 ಕೋಟಿ ರೂಪಾಯಿ ದೇಣಿಗೆಯನ್ನು ಕೊಡಲಾಗಿದೆ. ವಿವಿಧ ಟ್ರಸ್ಟ್ಗಳಿಂದ 2.5 ಕೋಟಿ ರೂಪಾಯಿ ದೇಣಿಗೆಯನ್ನು DK ಬ್ರದರ್ಸ್ಗಳು ಕೊಟ್ಟಿರ್ತಾರೆ. ಇದರ ಬಗ್ಗೆ ನೋಟಿಸ್ ಕೊಟ್ಟಿರೋದ್ರಿಂದಾಗಿ ಅದರ ಬಗ್ಗೆ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ಸೊ ಈ ಸಂಬಂಧವೂ ಕೂಡ ಡೆಲ್ಲಿ ಭೇಟಿಯ ಹಿನ್ನೆಲೆ ಅಂತ ಹೇಳಲಾಗ್ತಾ ಇದೆ. ಮೀನ್ ವೈಲ್ ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ CM ಕುರ್ಚಿಯ ಜಟಾಪಟಿ ವಿಚಾರ ಸಂಬಂಧ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ ಅಂತ. ಸೊ ಇಫ್ ಇನ್ ಕೇಸ್ ಆಲ್ರೆಡಿ ಅವರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ದಿನಾಂಕವನ್ನು ನಿಗದಿ ಮಾಡೋಕ್ಕೆ ಹೋಗ್ತಾ ಇರ್ಬೋದು. ಇಲ್ಲ ಎಂದಾದರೆ, ಯಾವುದಕ್ಕೂ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಅಂದರೆ ಕ್ಲಾರಿಫಿಕೇಶನ್ ಪಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ಬೋದು DK ಶಿವಕುಮಾರ್ ಅವರು. ಹೀಗನ್ನುವಂಥ ಚರ್ಚೆ ರಾಜಕೀಯ ಪಡಸಾಲೆಗೆಲ್ಲ ಆಗ್ತಾ ಇದೆ. ಶನಿವಾರ CWC ಮೀಟಿಂಗ್ ಇದೆ, ಅದಕ್ಕೂ ಮುಂಚೆನೇ ಈ ಒಂದು ಭೇಟಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ವಿಚಾರಣೆಯನ್ನು ಎದುರಿಸಬೇಕು. ಯಾಕಂದರೆ ಈಗ ಆಲ್ರೆಡಿ ಡೆಲ್ಲಿ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಯಂಗ್ ಇಂಡಿಯಾಗೆ ವೈಯಕ್ತಿಕವಾಗಿ 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿರ್ತಾರೆ DK ಬ್ರದರ್ಸ್. ಈ ವಿಚಾರ ಸಂಬಂಧ ವಿಚಾರಣೆಯನ್ನು ಎದುರಿಸಬೇಕು. ಸೊ ಇವತ್ತು ಮತ್ತು ನಾಳೆ 2 ದಿನ ಡೆಲ್ಲಿ ಪ್ರವಾಸದಲ್ಲಿ ಇರ್ತಾರೆ DK ಶಿವಕುಮಾರ್ ಅವರು. ಒಂದು ಕಡೆ ರಾಜಕೀಯವಾಗಿ ಚರ್ಚೆ ಆಗುತ್ತೆ ಅಂತ ಹೈಕಮಾಂಡ್ ನಾಯಕರ ಜೊತೆ ಅಂತಂದರೆ ನಥಿಂಗ್ ಬಟ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ. ಈಗ DK ಶಿವಕುಮಾರ್ ಅವರು ಇನ್ನು ಸ್ವಲ್ಪ ಹೊತ್ತರಲ್ಲೇ ಹೊರಡ್ತಾರೆ. ಅದಕ್ಕೂ ಮುಂಚೆ ನಿವಾಸದಿಂದ ಹೊರಡುವಂಥ ಮುಂಚೆ ಸಾಕಷ್ಟು ಜನ ಕಾರ್ಯಕರ್ತರು, ಅಭಿಮಾನಿ ಬಳಗದವರು ಅವರನ್ನು ನೋಡೋಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಉಡುಗೊರೆಯನ್ನು ಕೊಡಲಾಗಿದೆ. ಅದರ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಹೊರಡ್ತಾರೆ ಅವರ ನಿವಾಸದಿಂದ. DK ಶಿವಕುಮಾರ್ ಅವರ ನಿವಾಸದ ವಿಜುವಲ್ಸ್ ನೋಡ್ತಾ ಇದ್ದೀರಿ ಲೈವ್. ಇನ್ನು ಸ್ವಲ್ಪ ಹೊತ್ತರಲ್ಲೇ ಹೊರಡ್ತಾರೆ ಅಲ್ಲಿಂದ. 9 ಗಂಟೆಗೆ ಬೆಂಗಳೂರಿಂದ ಡೆಲ್ಲಿ ಪ್ರಯಾಣವನ್ನು ಕೈಗೊಳ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಅದರ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ DK ಶಿವಕುಮಾರ್ ಅವರ ನಿವಾಸದಿಂದ. 3 ಬಾರಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವಕಾಶ ಮಾತ್ರ ಸಿಗಲಿಲ್ಲ. ಅಟ್ಲೀಸ್ಟ್ ಈ ಬಾರಿ ಆದರೂ 3ಕ್ಕೆ ಮುಕ್ತಾಯ ಆಗಿ 4ನೇ ಬಾರಿಗೆ ಅವಕಾಶ ಸಿಗುತ್ತಾ ಕಾದು ನೋಡಬೇಕು. ಮೋಸ್ಟ್ ಪ್ರಾಬಬ್ಲಿ ಏನಾದರೂ ರಿಯಾಕ್ಷನ್ ಕೊಡಬಹುದೇನೋ, ಕಾದು ನೋಡೋಣ. ಇಲ್ಲ, ರಿಯಾಕ್ಷನ್ ಕೊಡಲಿಲ್ಲ. DK ಶಿವಕುಮಾರ್ ಅವರ ನಿವಾಸದಿಂದ ಹೊರಟಿದ್ದಾರೆ ಈಗಷ್ಟೇ. ಇಲ್ಲಿಂದ ಸೀದಾ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಡೆಲ್ಲಿ ಪ್ರಯಾಣವನ್ನು ಶುರು ಮಾಡ್ತಾರೆ. ಆದರೆ ಇವತ್ತು ಮತ್ತು ನಾಳೆ ಅಲ್ಲೇ ಇರ್ತಾರೆ. ನಾಳೆ ಸಂಜೆ ವಾಪಸ್ ಬರ್ತಾರೆ ಡೆಲ್ಲಿಗಿಂದ. ಖುಷಿ ಮುಖದಿಂದ ಅಥವಾ ನಗು ಮುಖದಿಂದ ವಾಪಸ್ ಬರ್ತಾರಾ ಅಥವಾ ಏನು ಅನ್ನೋದನ್ನು ಕಾದು ನೋಡಬೇಕು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿ ಮಾಡೋದಕ್ಕಿದೆ. ಮಹದಾಯಿ ಮೇಕೆದಾಟು ಯೋಜನೆಯ ಕುರಿತು DK ಶಿವಕುಮಾರ್ ಅವರು ಚರ್ಚೆ ಮಾಡ್ತಾರೆ. ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ DK ಶಿವಕುಮಾರ್ ಅವರು ಅವ್ರ ಜೊತೆ. ಆಮೇಲೆ ನಾಳೆನೂ ಕೂಡ ಅಷ್ಟೇ ಕೇಂದ್ರ ಸಚಿವರ ಭೇಟಿಗೂ ಕೂಡ ಸಮಯವನ್ನು ಕೇಳಿದ್ದಾರೆ. ರಾಜ್ಯದಲ್ಲಿನ ಅಭಿವೃದ್ಧಿ ವಿಚಾರಗಳ ಸಂಬಂಧ ಭೇಟಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಸಮಯಾವಕಾಶವನ್ನು ಕೇಳಲಾಗಿದೆ. ಇನ್ನು ಸಮಯ ನಿಗದಿಯಾಗಿಲ್ಲ ನಾಳೆಗೆ ಅನ್ನೋ ವಿಚಾರ ಇದೆ.
ಸೊ ಇವತ್ತಿನ ಶೆಡ್ಯೂಲ್ ಏನು? ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ 3 ಗಂಟೆಗೆ ಕೇಂದ್ರ ಜಲಶಕ್ತಿ ಸಚಿವರ ಜೊತೆಗೆ ಭೇಟಿ ಮಾಡಿ ಚರ್ಚೆ ಮಾಡೋದಕ್ಕಿದೆ. ಯಾವ ವಿಚಾರ ಅಂತಂದರೆ ರಾಜ್ಯದ ಮಹದಾಯಿ ಮತ್ತು ಮೇಕೆದಾಟು ಯೋಜನೆ, ಬಹುದೊಡ್ಡ ಯೋಜನೆ, ಅದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡೋದಕ್ಕಿದ್ದಾರೆ. ನಾಳೆಯೂ ಕೇಂದ್ರ ಸಚಿವರನ್ನ ಭೇಟಿಗೆ ಸಮಯ ಕೇಳಿದ್ದಾರೆ. ಸೊ ಅಭಿವೃದ್ಧಿ ವಿಚಾರ ಸಂಬಂಧ ಚರ್ಚೆ ಮಾಡೋದಕ್ಕೆ ಕೇಂದ್ರದ ನಾಯಕರ ಜೊತೆಗೆ ಸಚಿವರನ್ನ ಭೇಟಿ ಮಾಡೋದಕ್ಕಿದ್ದಾರೆ. ಮೀನ್ವೈಲ್ ತಮ್ಮ ಪಕ್ಷದ ವರಿಷ್ಠರನ್ನ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡೋದಕ್ಕೂ ಕೂಡ ಸಮಯಾವಕಾಶ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕು.